ಹೆಸರಿನ ಬಜೆಟ್ ಮಂಡನೆ ಆದ ಬೆನ್ನಲ್ಲೇ ಸಿದ್ದರಾಮಯ್ಯ ವಿರುದ್ಧ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಚಂಬನ್ನ ಹಿಡಿದು ವಿಧಾನಸಭೆ ಮುಂದೆ ನಿಂತುಕೊಂಡು ಹೋರಾಟವನ್ನ ಮಾಡಿದ್ರು. ಚಂಬನ್ನ ಹಿಡಿದು ಇದು ಖಾಲಿ ಚಂಬನ್ನ ಹಿಡಿದು ಈ ರೀತಿಯಾಗಿ ಸಿದ್ದರಾಮಯ್ಯ ಅವರೇ ಮಾಡಿರುವಂತ ಬಜೆಟ್ ಇದು ಅಂತ ಖಾಲಿ ಚಂಬನ್ನ ತೋರಿಸ್ತಾ ಬಿವೈ ವಿಜಯೇಂದ್ರ ಹೋರಾಟವನ್ನ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಈಗ ವಿಪಕ್ಷಗಳ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ದೇಶಕ್ಕೆ ಚೊಂಬು ಕೊಟ್ಟಿದ್ದು ಪಿಎಂ ಮೋದಿ ನೇತೃತ್ವದ ಸರ್ಕಾರ ಅಂತ ವ್ಯಂಗ್ಯವಾಡಿದ್ದಾರೆ. ಇದನ್ನ ಬಿಟ್ಟು ಇನ್ನೇನು ಗತಿ ಇಲ್ಲ ಅಂತ ಸಿದ್ದು ಕೆಂಡವಾಗಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಆಗಿರುವಂತಹ ಅನ್ಯಾಯಕ್ಕೆ ಉತ್ತರ ನೀಡಲಿ ಮೊದಲು, ದೇಶಕ್ಕೆ ಚೊಂಬು ಕೊಟ್ಟಿದ್ದು ಕೇಂದ್ರ ಅಂತ ಸಿದ್ದು ಗುದ್ದನ್ನ ಗುದ್ದಿದ್ದಾರೆ. ಮಿತಿಯೊಳಗೆ ಸಾಲ ಮಾಡಿದ್ದೇವೆ, ಅನಗತ್ಯ ಆರೋಪಗಳೆಲ್ಲ ಸುಳ್ಳು ಅಂತ ಆರ್ಥಿಕ ಶಿಸ್ತಿನ ಬಗ್ಗೆ ಮಾತನಾಡಿರುವಂತಹ ಬಿಜೆಪಿ ಕಾಯ್ದೆ ಓದಿಕೊಳ್ಳಲು ಮೊದಲು ನೆಟ್ಟಾಗಿ, ಆಮೇಲೆ ಕೇಂದ್ರ ಸರ್ಕಾರದ ಅನ್ಯಾಯದಿಂದಲೇ ರಾಜ್ಯಕ್ಕೆ ಆರ್ಥಿಕ ಸಂಕಷ್ಟ ಆಗ್ತಾ ಇರೋದು, ಸಾಲದ ವಿಚಾರದಲ್ಲಿ ಮೋದಿ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಷ್ಟು ಸಾಲ ಮಾಡಿದ್ದಾರೆ ಅಂತ ನೋಡಿದ್ದಾರೆ ಅವರು. ಸಾಲ ಮಾಡಲೇಬೇಕಾದಂಥ, ಸಾಲ ಮಾಡದೇನೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಯಾವುದೇ ರಾಜ್ಯ. ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಅದರ ಮಾನದಂಡಗಳ ಮಿತಿನಲ್ಲಿರಬೇಕು. ಮಾನದಂಡಗಳ ಮಿತಿನಲ್ಲಿರಬೇಕು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನು ಹೇಳ್ತದೆ? ಸಾಲ 25% ಒಳಗಡೆ ಇರಬೇಕು ಅಂತ ಹೇಳಿದೆ. ನಮ್ಮದು ಸಾಲ 24,9,4 ಇದೆ. 25 ಒಳಗಡೆ ಇದೆಯಾ ಇಲ್ಲ ಜಾಸ್ತಿ ಇದೆಯಾ? ಅವರಿಗೆ ಬಹುಶಃ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಳ್ಳೋದು ಒಳ್ಳೆಯದು. ಕೇಂದ್ರದ ಸಾಲ ಎಷ್ಟಿದೆ ಗೊತ್ತಾ ನಿಮಗೆ? ಅಶೋಕನಿಗೆ ಗೊತ್ತಾ? 2,218,000 ಕೋಟಿ. 218 ಲಕ್ಷ ಕೋಟಿ. 218 ಲಕ್ಷ ಕೋಟಿ ಸಾಲ ಕೇಂದ್ರ. ಮೋದಿಯವರು ಬಂದ ಮೇಲೆ 10-11 ವರ್ಷಗಳಲ್ಲಿ ಎಷ್ಟು ಮಾಡಿದ್ದಾರೆ ಸಾಲ ಗೊತ್ತಾ? 165 ಲಕ್ಷ ಕೋಟಿ. ಅದು ಎಷ್ಟು ಪರ್ಸೆಂಟ್ ಇದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿಗೆ ಗೊತ್ತಾ? 55.6%. 55.6%. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅಂತ ಗೊತ್ತಾ ದೇಶದ್ದು? 4.4. ಎಷ್ಟು ಒಳಗಡೆ ಇರಬೇಕು? 3 ಒಳಗಡೆ ಇರಬೇಕು. ಅವರು 4.4. ನಮ್ಮದು ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಗೊತ್ತಾ? 2.95. ಅಂದರೆ 3% ಒಳಗಡೆ ಇದೆಯಲ್ಲ ಆಫ್ GDP. ನಮ್ಮದು GDP ಎಷ್ಟು ಗೊತ್ತಾ? ಕರ್ನಾಟಕದ GDP 33,55,500 ಕೋಟಿ. 33,05,500 ಕೋಟಿ. ಅಂದರೆ ನಾವು 25% ಒಳಗಡೆ ಇದ್ದೀವಿ. ಅವರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಳ್ಳೋದು ಒಳ್ಳೆಯದು. ಸಾಲ ಗ್ಯಾಸು ನರೇಂದ್ರ ಮೋದಿ ಅವರು ಬರೋಕ್ಕೆ ಮುಂಚಿತವಾಗಿ ಎಷ್ಟಿತ್ತು ಗೊತ್ತಾ? ಇವ್ರು ಬಂದು ಜಾಸ್ತಿ ಮಾಡಿದ್ದಾರೆ. ನೀವು ಅದನ್ನು ಬರೆಯೋದೇ ಇಲ್ಲ ಯಾವಾಗಲೂ. ಅದರಿಂದ ಯಾರಿಗೆ ತೊಂದರೆ ಆಯಿತು? ಬಳಕೆದಾರರಿಗೆ ತೊಂದರೆ ಆಯ್ತಲ್ವಾ? ನಿನಗೂ ತೊಂದರೆ ಆಗಿದೆಯಲ್ಲ. ನಿನಗೂ ಗ್ಯಾಸು ಎಸ್ ನೋಡಿ, ಒಂದು ಕಡೆ ಬಿವೈ ವಿಜಯೇಂದ್ರ ಅವರು ಚಂಬ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ರು.
CM ಸಿದ್ದರಾಮಯ್ಯ ಏನು ಒಂದು ಬಜೆಟ್ ಮಂಡನೆಯನ್ನು ಮಾಡಿದ್ರು, ರಾಜ್ಯ ಬಜೆಟ್ ಮಂಡನೆಯನ್ನು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೂಡ ಖಾಲಿ ಅಂತ ಹೇಳಿ ಚಂಬನ್ನು ಇಡುವಂಥ ಮುಖಾಂತರ ಪ್ರತಿಭಟನೆ ಮಾಡಿದರು. ಈಗ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ. ಸೊ ಈಗ ಬಹುಮುಖ್ಯವಾಗಿ ಕೇಂದ್ರ ಎಷ್ಟರ ಮಟ್ಟಿಗೆ ಸಾಲ ಮಾಡಿದೆ ಅನ್ನೋದರ ಮಟ್ಟಿಗೆ ತಿಳಿಸ್ತಾ ಯಾರ್ಯಾರು ಎಷ್ಟೆಷ್ಟು ಸಾಲವನ್ನು ಮಾಡಿದ್ದಾರೆ ಮೊದಲು ಅವರದನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ.